ಸೊ ಹಾಯ್ ಫ್ರೆಂಡ್ಸ್ ನೋಡೋಣ. ಇವತ್ತು ನೀವು ಏನಪ್ಪ ಒಂದು ಸ್ಪೆಷಲ್ ಥಿಯರಿ ನೋಡೋಣ. ಟ್ರೇಡಿಂಗ್ ಒಳಗೆ ಇಂಟರ್ಡೇ ಟ್ರೇಡಿಂಗ್ ಆಗಿರ್ಬೋದು ಅಥವಾ ಇನ್ವೆಸ್ಟಿಂಗ್ ಆಗಿರ್ಬೋದು ಅಥವಾ ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು. ಓಕೆ, ಸೊ ಫಸ್ಟಿಗೆ ಏನು ಮಾಡೋಣಪ್ಪ ಅಂದ್ರೆ ಇಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ ಬಗ್ಗೆ ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಕ್ಯಾಂಡಲ್ಸ್ಟಿಕ್ ಬಗ್ಗೆ ನೋಡ್ಕೊಂಬೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಹೋಗ್ರಿ. ಅಲ್ಲಿ ಟ್ರೇಡಿಂಗ್ ಮಾಡುವಾಗ ಸೈಕಾಲಜಿ ಯಾವ ರೀತಿ ಇರ್ಬೇಕಂತಕ್ಕಂಥ ಒಂದು 6 ವಿಡಿಯೋ ಅದಾವ. ಅವ್ರು ಸ್ವಲ್ಪ ನೋಡ್ಕೊಂಡು ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಟ್ರೇಡಿಂಗ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ಇವತ್ತಿನ ದಿನ ನಾವು ಏನು ಮಾಡೋಣಪ್ಪ ಅಂದ್ರೆ ನಾವು ಇವತ್ತಿನ ದಿನ ಒಂದು ಡೋಜಿ ಕ್ಯಾಂಡಲ್ ಬಗ್ಗೆ ನೋಡ್ಕೋಣ. ಓಕೆ, ಸೊ ಈ ಒಂದು ಡೋಜಿ ಕ್ಯಾಂಡಲ್ ಬಗ್ಗೆ ಇವತ್ತು ದಿನ ನೋಡ್ಕೋಣ. ಸೊ ಈ ಡೋಜಿ ಕ್ಯಾಂಡಲ್ ಒಳಗೆ 3 ತರ ಇರ್ತವೆ. ಡೋಜಿ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗ್ತವೆ ಅಂತಕ್ಕಂಥ ನೋಡ್ರಿ. ಒಂದೇದು ಈ ರೀತಿ ಆಗುತ್ತೆ, ಒಂದು ಲಾಂಗ್ ಟೈಲ್ ಇರುತ್ತೆ, ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಬಾಡಿ ಇರುತ್ತೆ. ಸೆಕೆಂಡ್ ಏನಿರುತ್ತಪ್ಪ ಅಂದ್ರೆ ಈ ರೀತಿ ಇರುತ್ತೆ ಲಾಂಗ್ ಟೈಲ್, ಕೆಳಗಡೆ ಒಂದು ಬಾಡಿ ಸ್ಮಾಲ್ ಬಾಡಿ ಇರುತ್ತೆ. ಆಮೇಲೆ ಈ ಮೂರನೇದು ಏನಪ್ಪಾ ಅಂದ್ರೆ ಈ ರೀತಿ ಬಾಡಿ ಇರುತ್ತೆ, ಆಮೇಲೆ ಸೆಂಟರ್ದಲ್ಲಿ ಒಂದು ಬಾಡಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಲಾಂಗ್ ಟೈಲ್ ಕಂಪಲ್ಸರಿ ಲಾಂಗ್ ಟೈಲ್ ಇರುತ್ತೆ. ಓಕೆ, ಆಮೇಲೆ ಬಾಡಿ ಕೆಲವೊಂದ್ ಕಡೆ ಏನಿರುತ್ತಪ್ಪ ಅಂದ್ರೆ ಮೇಲ್ಗಡೆ ಇರುತ್ತೆ, ಒಂದು ಕೆಲವೊಂದ್ ಕಡೆ ಕೆಳಗಡೆ ಇರುತ್ತೆ, ಕೆಲವೊಂದ್ ಕಡೆ ಸೆಂಟ್ರಲ್ ಇರುತ್ತೆ. ಓಕೆ, ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಅದರ ಅರ್ಥ ಫಸ್ಟಿಗೆ ಮಾರ್ಕೆಟ್ ಏನಿದೆಪ್ಪ ಈ ಜಾಗದಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಓಕೆ, ಸೊ ಈ ಕ್ಯಾಂಡಲ್ ಒಂದು ಥಿಯರಿ. ಓಕೆ, ಸೊ ಈ ಕ್ಯಾಂಡಲ್ ಥಿಯರಿ ಏನಪ್ಪಾ ಅಂದ್ರೆ ಫಸ್ಟಿಗೆ ಮಾರ್ಕೆಟ್ ಓಕೆ ಫಸ್ಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಇಲ್ಲಿ ತನಕ ಹೋಗಿದೆ. ಈ ಕ್ಯಾಂಡಲ್ ಥಿಯರಿ. ಆಮೇಲೆ ಈ ಕ್ಯಾಂಡಲ್ ಥಿಯರಿ ಅಂದ್ರೆ ಎರಡೂ ತರ ಆಗ್ಬೋದು. ಈ ಕ್ಯಾಂಡಲ್ ಥಿಯರಿ ಎರಡೂ ತರ ಆಗ್ಬೋದು. ಯಾವ ತರ ಆಗ್ಬೋದಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಆಮೇಲೆ ಮತ್ತೆ ಕೆಳಗಡೆ ಬಂದು ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಕ್ಲೋಸ್ ಆಗಿದೆ ಅಂತ ನಾವು ಈ ರೀತಿ ಹೇಳ್ಬೋದು ಈ ಕ್ಯಾಂಡಲ್ ಥಿಯರಿ. ಅಥವಾ ಇನ್ನೊಂದು ಥಿಯರಿ ಏನಪ್ಪಾ ಅಂದ್ರೆ ಕೆಳಗಡೆ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಕ್ಲೋಸ್ ಆಗಿದೆ ಅಂತ ನಾವು ಈ ರೀತಿ ಹೇಳ್ಬೋದು. ಓಕೆ, ಸೊ ಈ ರೀತಿ ಏನಪ್ಪಾ ಅಂದ್ರೆ 3 ಥಿಯರಿ ಆಗಿರ್ತಕ್ಕಂಥ ಇಲ್ಲಿ ಕ್ಯಾಂಡಲ್ಗಳು ಬರ್ತಾವೆ. ಓಕೆ, ಸೊ ಈ ಕ್ಯಾಂಡಲ್ ಥಿಯರಿ ಏನಪ್ಪಾ ಅಂದ್ರೆ ಯಾಕೆ ಡೋಜಿ ಕ್ಯಾಂಡಲ್ ಅಂತ ಅಂದಿಪ್ಪ ಅಂದ್ರೆ ಇದು ಡೋಜಿ ಕ್ಯಾಂಡಲ್ ಫಸ್ಟ್ ಇದು ಏನಪ್ಪಾ ಅಂದ್ರೆ ಮೀನಿಂಗ್ ಡೋಜಿ ಕ್ಯಾಂಡಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್. ಓಕೆ, ಡೋಜಿ ಕ್ಯಾಂಡಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್. ಆದ್ರೆ ಕೆಲವೊಂದು ಟೈಮ್ದಾಗ ಏನಾಗತ್ತಪ್ಪ ಅಂದ್ರೆ ಡೈರೆಕ್ಷನ್ ಕೊಡ್ತೈತೆ. ಓಕೆ, ಮೀನಿಂಗ್ ಇರೋದು ಕನ್ಫ್ಯೂಷನ್, ಬಟ್ ಕೆಲವೊಂದು ಟೈಮ್ದಾಗ ಏನಾಗತ್ತಪ್ಪ ಅಂದ್ರೆ ಡೈರೆಕ್ಷನ್ ಕೊಡುತ್ತೆ, ಕೆಲವೊಂದು ಟೈಮ್ದಾಗ ಕನ್ಫ್ಯೂಷನ್ ಮಾಡುತ್ತೆ. ಸೊ ಡಿಪೆಂಡ್ ಅಪಾನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಯಾವ ಫೇಸ್ ದಲ್ಲಿ ಇದೆ ಅಂತಕ್ಕಂಥದ್ದು ಬೇಸ್ ಮೇಲೆ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದೇನು ಕನ್ಫ್ಯೂಷನ್ ಇದ್ದು ಅಥವಾ ಡೈರೆಕ್ಷನ್ ಕೊಡ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಸೈಡ್ ಮಾಡ್ಬೋದು. ಇದ್ರ ಮೇಲೆ ಮಾರ್ಕೆಟ್ ಫೇಸ್ ಅಂದ್ರೆ ಮಾರ್ಕೆಟ್ ಯಾವ ಜಾಗದಲ್ಲಿದೆ, ಮಾರ್ಕೆಟ್ ಯಾವುದೋ ಒಂದು ಪ್ಲೇಸ್ ದಲ್ಲಿ ಇದು ಡೋಜಿ ಕ್ಯಾಂಡಲ್ ರೆಡಿ ಆಗಿದೆ ಅಂತಕ್ಕಂಥದ್ ಮೇಲೆ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಡೋಜಿ ಕ್ಯಾಂಡಲ್ ಏನ್ ಮಾಡ್ತೈತಿ, ಕನ್ಫ್ಯೂಷನ್ ಮಾಡುತ್ತೋ ಅಥವಾ ಡೈರೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಇದಾದ ಕೂಡಲೇ ಡೈರೆಕ್ಟ್ ಥಿಯರಿ ಏನೇನಪ್ಪಾ ಅಂದ್ರೆ 3 ನೋಡ. ಒಂದು ಥಿಯರಿ ಏನಪ್ಪಾ ಅಂದ್ರೆ ಒಂದು ಕನ್ಫ್ಯೂಷನ್ ಥಿಯರಿ. ಎರಡನೇ ಥಿಯರಿ ಏನಪ್ಪಾ ಅಂದ್ರೆ ಒಂದು ಡೈರೆಕ್ಷನ್ ಥಿಯರಿ. ಓಕೆ, ಇವು ಎರಡು ಏನಪ್ಪಾ ಅಂದ್ರೆ ಥಿಯರಿ ಅದಾವ. ಇನ್ನು ಮೂರನೇ ಥಿಯರಿ ಏನಪ್ಪಾ ಅಂದ್ರೆ ಸೀರೀಸ್ ಥಿಯರಿ ಅಂತ ಹೇಳ್ತೀನಿ. ಓಕೆ, ಮೂರನೇ ಥಿಯರಿ ಒಂದನೇದು ಥಿಯರಿ ಯಾವ್ದಪ್ಪ ಅಂದ್ರೆ ಕನ್ಫ್ಯೂಷನ್ ಥಿಯರಿ, ಎರಡನೇದು ಡೈರೆಕ್ಷನ್ ಥಿಯರಿ, ಮೂರನೇದು ಇಲ್ಲಿ ಸೀರೀಸ್ ಥಿಯರಿ. ಸೊ ಇದ್ರೊಳಗೆ ಏನಾಗುತ್ತಪ್ಪ ಅಂದ್ರೆ ಏನು ಡೈರೆಕ್ಷನ್ ಥಿಯರಿ ಮತ್ತು ಸೀರೀಸ್ ಥಿಯರಿ ಕಲ್ಕೊಂಡ್ರಪ್ಪ ಅಂದ್ರೆ ಇವೆರಡು ನಿಮ್ಗೆ ಕನ್ಫರ್ಮೇಶನ್ ಅದಪ್ಪ ಅಂದ್ರೆ ತಿಳಿಯೋ ಫಿಕ್ಸ್ ಅದಪ್ಪ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಇರಂಗಿಲ್ಲ. ಯಾಕಪ್ಪ ಅಂದ್ರೆ ಕನ್ಫ್ಯೂಷನ್ ಇದ್ದಿದ್ದೆ ಡೈರೆಕ್ಷನ್ ಆಗುತ್ತೆ, ಆಮೇಲೆ ಕನ್ಫ್ಯೂಷನ್ ಇದ್ದಿದ್ದೆ ಏನಾಗುತ್ತಪ್ಪ ಅಂದ್ರೆ ಸೀರೀಸ್ ಒಳಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಫಸ್ಟಿಗೆ ಇವೆರಡನ್ನು ತಿಳ್ಕೊರಿ, ಬಟ್ ಇದಕ್ಕಿಂತ ಮುಂಚಿತವಾಗಿ ಇದು ತಗೊಂಡು. ಓಕೆ, ಸೊ ಯಾಕೆ ಇದನ್ನ ಕನ್ಫ್ಯೂಷನ್ ಟ್ರೇಡಿಂಗ್ ಅಂತಾರ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡ್ರೆ ನಾನು ನಿಮ್ಗೆ ಹೇಳಿದೆ. ಓಕೆ, ಡೋಜಿ ಕ್ಯಾಂಡಲ್ ಈ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಆಮೇಲೆ ಡೋಜಿ ಕ್ಯಾಂಡಲ್ ಥಿಯರಿ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆ ಕ್ಲೋಸ್ ಆಗಲ್ಲ. ಅದು ಮತ್ತೆ ಇಲ್ಲಿ ಮೇಲ್ಗಡೆ ಬಂದ ಕಿಶನ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಕ್ಯಾಂಡಲ್ ಇದು ಹೈ ಮತ್ತು ಈ ಕ್ಯಾಂಡಲ್ ಇದು ಲೋ ಇರುತ್ತೆ. ಓಕೆ, ಈ ಕ್ಯಾಂಡಲ್ ಇದು ರೆಸಿಸ್ಟೆನ್ಸ್ ಆದ್ರೆ ಈ ಕ್ಯಾಂಡಲ್ ಇದು ಸಪೋರ್ಟ್ ಇರುತ್ತೆ. ಮೇಲ್ಗಡೆ ಇರ್ತಕ್ಕಂಥದ್ದು ಹೈ ಇರುತ್ತೆ. ಓಕೆ, ಮೇಲ್ಗಡೆ ಇರ್ತಕ್ಕಂಥದ್ದು ಹೈ ಇದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಲೋ ಇರುತ್ತೆ. ಓಕೆ, ಮಾರ್ಕೆಟ್ ಇದು ಒಂದು ಹಾಯನ್ನ ಎಲ್ಲಿವರೆಗೂ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಇರಂಗಿಲ್ಲಪ್ಪ ಅಂದ್ರೆ ಎಲ್ಲಿ ಬೈಯಕ್ ಬರಂಗಿಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಎಲ್ಲಿವರೆಗೂ ಇಲ್ಲಿ ಸೆಲೆಕ್ಟ್ ಬರಂಗಿಲ್ಲ, ಈ ಒಂದು ಲೋ ಅನ್ನ ಕ್ರಾಸ್ ಮಾಡಂಗಿಲ್ಲ, ಅಲ್ಲಿವರೆಗೂ ಕೂಡ ಸೆಲೆಕ್ಟ್ ಬರಂಗಿಲ್ಲ, ಮತ್ತೆ ಮಾರ್ಕೆಟ್ ಕೆಳಗಡೆ ಮೂವ್ಮೆಂಟ್ ಆಗಿಲ್ಲ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಇದು ಹೈಯರ್ ಕ್ರಾಸ್ ಮಾಡ್ಬೇಕು, ಇಲ್ಲಪ್ಪ ಅಂದ್ರೆ ಇದು ಲೋವರೇ ಕ್ರಾಸ್ ಮಾಡ್ಬೇಕು. ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ, ಮತ್ತೆ ಇದಕ್ಕೆ ಲೋ ಕ್ರಾಸ್ ಮಾಡಿದ್ರೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲಿ ಹೈ ಹೋಗುತ್ತೆ, ಹೈ ಟಚ್ ಮಾಡ್ಕೊಂಡು ಏನಾಗುತ್ತಪ್ಪ ಇಲ್ಲಿನೂ ಕೂಡ ಮಾರ್ಕೆಟ್ ಹೈ ಕ್ರಾಸ್ ಮಾಡಂಗಿಲ್ಲ, ಮತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ, ಮತ್ತೆ ಲೋ ಕ್ರಾಸ್ ಮಾಡಂಗಿಲ್ಲ, ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಮತ್ತೆ ಹೈ ಕ್ರಾಸ್ ಮಾಡಲ್ಲ, ಮತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗೆ ಮೇಗೆ ಏನಾಗುತ್ತಪ್ಪ ಕಾನ್ಸಲೇಷನ್ ಆಗ್ತದೆ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಕನ್ಫ್ಯೂಷನ್ ಕ್ಯಾಂಡಲ್ ಅಂತ ಕರೀತಾರೆ.
ಯಾವಾಗ ಒಂದು ಹೈಯರ್ ಕ್ರಾಸ್ ಮಾಡ್ಬೇಕು, ಇಲ್ಲಪ್ಪ ಅಂದ್ರೆ ಲೋವರ್ ಕ್ರಾಸ್ ಮಾಡ್ಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಡೈರೆಕ್ಷನ್ ಅಥವಾ ಸೀರೀಸ್ ಥಿಯರಿ ಒಳಗ ಇದು ಏನಾಗುತ್ತಪ್ಪ ಅಂದ್ರೆ ವರ್ಕ್ ಮಾಡತ್ತೆ. ಓಕೆ, ಇನ್ನ ಯಾವ್ಯಾವ ಒಂದು ಮಾರ್ಕೆಟ್ ಫೇಸ್ ಅಲ್ಲಿ ಏನಂತ ಮಾರ್ಕೆಟ್ ಫೇಸ್ ಅಂತ ನಿಮಗೆ ಹೇಳಿದ್ರು. ಓಕೆ, ಮಾರ್ಕೆಟ್ ಫೇಸ್ ಅಲ್ಲಿ ನಿಮಗೆ ಇದ್ದಿದ್ದಾಗಿ ನಿಮಗೆ ನಾನು ಮೊದಲೇ ಹೇಳಿದ್ದೆ, ನಿಮ್ಗೆ ಕಳ್ಕೊಂಡ್ರಿ ಆಲ್ರೆಡಿ. ಯಾರು ವಿಡಿಯೋ ಮಧ್ಯೆ ನೋಡ್ಕೊಂಡು ಬಂದ್ರೆ ಅವ್ರೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮಾರ್ಕೆಟ್ ಫೇಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು ಡೈರೆಕ್ಷನ್ ಮೂವ್ಮೆಂಟ್ ಇರುತ್ತೆ, ಆಮೇಲೆ ಇಲ್ಲಪ್ಪ ಅಂದ್ರೆ ಒಂದು ಏನಿರುತ್ತಪ್ಪ ಅಂದ್ರೆ ಡೌನ್ ಟ್ರೆಂಡ್ ಇರುತ್ತೆ. ಓಕೆ, ಒಂದು ಅಪ್ ಟ್ರೆಂಡ್ ಇರುತ್ತೆ, ಒಂದು ಡೌನ್ ಟ್ರೆಂಡ್ ಇರುತ್ತೆ, ಇಲ್ಲಪ್ಪ ಅಂತಂದ್ರೆ ಏನಿರುತ್ತೆ ಒಂದು ಸ್ಟ್ರಾಟಜಿ ಇರುತ್ತೆ. ಈ ಜಸ್ಟ್ ಈ ಮೂರ ಫೇಸ್ ಏನಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಇರ್ತಕ್ಕಂಥದ್ದು. ಹೌದಾ, ಈ ಮೂರ ಫೇಸ್ ಮಾರ್ಕೆಟ್ ಒಳಗೆ ಇರ್ತಕ್ಕಂಥದ್ದು. ಒಂದನೇದು ಅಪ್ ಟ್ರೆಂಡ್, ಎರಡನೇದು ಸೆಕೆಂಡ್ ಡೌನ್ ಟ್ರೆಂಡ್, ಮೂರನೇದು ಕನ್ಸೋಲೇಷನ್. ಸೊ ಈ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಡೋಜಿಕಲ್ ಯಾವ ರೀತಿ ವರ್ಕ್ ಮಾಡುತ್ತೆ, ಆಮೇಲೆ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಡೋಜಿ ಯಾವ ರೀತಿ ವರ್ಕ್ ಮಾಡುತ್ತೆ, ಆಮೇಲೆ ಕನ್ಸೋಲೇಷನ್ ಇದ್ದಾಗ ಮಾರ್ಕೆಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದಕ್ಕಂಥದ್ದನ್ನ ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ಓಕೆ, ಸೊ ಇಲ್ಲಿ ಎಲ್ಲಕ್ಕಿಂತ ಮುಂಚಿತವಾಗಿ ನಿಮಗೆ ಇದು ಗೊತ್ತಿರ್ಬೇಕು, ಸ್ವಿಂಗ್ ಲೋ ಆಮೇಲೆ ಸ್ವಿಂಗ್ ಹೈ. ಓಕೆ, ಇದು ಸ್ವಿಂಗ್ ಲೋ ಮತ್ತು ಸ್ವಿಂಗ್ ಹೈ. ಇಲ್ಲಿ ಏನಪ್ಪಾ ಅಂದ್ರೆ ಡೌನ್ ಟ್ರೆಂಡ್ ಒಳಗ ಸ್ವಿಂಗ್ ಲೋ ಮತ್ತು ಸ್ವಿಂಗ್ ಹೈ ಬೇರೆ ಇರ್ತಾವ, ಅಪ್ ಟ್ರೆಂಡ್ ಒಳಗ ಸ್ವಿಂಗ್ ಲೋ ಆಮೇಲೆ ಸ್ವಿಂಗ್ ಹೈ ಬೇರೆ ಬೇರೆ ಇರ್ತಾವ. ಓಕೆ, ಮೊದಲೇ ಏನ್ ಮಾಡ್ಕೊಂಬರಪ್ಪ ಅಂದ್ರೆ ನಾವು ಸ್ವಲ್ಪ ಅಪ್ ಟ್ರೆಂಡ್ ಮಾಡ್ಕೊಂಬರ. ಓಕೆ, ಇದು ಏನಪ್ಪಾ ಅಂದ್ರೆ ಒಂದು ಅಪ್ ಟ್ರೆಂಡ್ ಸೇರಿ ಅಂತ ನಾವು ಹೇಳ್ಬೋದು. ಹೌದಾ? ಇಲ್ಲಿ ಏನಪ್ಪಾ ಅಂದ್ರೆ ಈ ಅಪ್ ಟ್ರೆಂಡ್ ಒಳಗ ಇವು ಏನಪ್ಪಾ ಅಂದ್ರೆ ಇವು ಸ್ವಿಂಗ್ ಲೋಗಳು. ಓಕೆ, ಇದು ಎಲ್ಲೋ ಪಾಯಿಂಟ್ ಮಾಡ್ತಿದ್ದಲ್ಲಿ ಇದನ್ನ ಸ್ವಿಂಗ್ ಲೋಗಳು, ಆಮೇಲೆ ಗ್ರೀನ್ ಪಾಯಿಂಟ್ ಮಾಡ್ತಕ್ಕಂಥದ್ದು ಸ್ವಿಂಗ್ ಹೈ. ಅದಂತ ನಿಮಗೆ ಗೊತ್ತಿದೆ. ಸ್ವಿಂಗ್ ಹೈ. ಸೊ ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಇದೆಯಲ್ಲ, ಓಕೆ, ಈ ಡೋಜಿ ಕ್ಯಾಂಡಲ್ ಏನ್ ಮಾಡುತ್ತಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ರಿವರ್ಸ್ ತಗೊಂಡ್ಬರುತ್ತ, ಇಲ್ಲ ಸೇಮ್ ಡೈರೆಕ್ಷನ್ ದಲ್ಲಿ ಕೂಡ ಮಾರ್ಕೆಟ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಇದು ಡೋಜಿ ಕ್ಯಾಂಡಲ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಒಂದ್ ವೇಳೆ ಏನಾದ್ರು ಈ ಸ್ವಿಂಗ್ ಲೋ ಒಳಗೆ ಏನಾದ್ರು ಈ ಡೋಜಿ ಕ್ಯಾಂಡಲ್ ಏನಾದ್ರು ಆದಪ್ಪ ಅಂದ್ರೆ, ಓಕೆ, ಈ ಡೋಜಿ ಕ್ಯಾಂಡಲ್ ಸ್ವಿಂಗ್ ಲೋ ಒಳಗೆ ಅಪ್ಡೇಟ್ ಒಳಗೆ ಹೇಳ್ತಾ ಇದ್ದೆ ನಿಮ್ಗೆ, ಅಪ್ಡೇಟ್ ಒಳಗೆ ನೆನಪಿರಲಿಲ್ಲ ನಿಮ್ಗೆ. ಡೋಜಿ ಕ್ಯಾಂಡಲ್ ಒಳಗೆ ಏನಾದ್ರು ಅಪ್ ಟ್ರೆಂಡ್ ಒಳಗೆ ಸ್ವಿಂಗ್ ಲೋ ಒಳಗೆ ಏನಾದ್ರು ಆದಪ್ಪ ಅಂದ್ರೆ ಮಾರ್ಕೆಟ್ ಏನೋ ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಹೈ ಅನ್ನ ಅಪ್ರೋಚ್ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಎಲ್ಲಿ ಅಪ್ ಟ್ರೆಂಡ್ ಒಳಗೆ ಸ್ವಿಂಗ್ ಲೋ ಒಳಗೆ ಹೇಳ್ತಾ ಇರೋದು ನಿಮ್ಗೆ. ಓಕೆ, ಅಕಸ್ಮಾತ್ ಏನಾದ್ರು ಅಪ್ ಟ್ರೆಂಡ್ ಒಳಗೆ ಸ್ವಿಂಗ್ ಹೈ ಒಳಗೆ ಏನಾದ್ರು ಇವು ಆದಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಕರೆಕ್ಷನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಲೈಟ್ ಆಗಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಲೈಟ್ ಆಗಿ ರಿವರ್ಸ್ ಹೋಗುತ್ತೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಲೈಟ್ ಆಗಿ ರಿವರ್ಸ್ ತಗೊಳುತ್ತೆ. ಸ್ವಲ್ಪ ಇದು ಯಾರು ತಿಳಿಲಿಕ್ಕಪ್ಪ ಅಂದ್ರೆ ಇನ್ನೊಂದ್ಸತ್ ನೋಡ್ರಿ. ಓಕೆ, ಇನ್ನೊಂದ್ಸತ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಪ್ ಟ್ರೆಂಡ್ ಒಳಗ ಸ್ವಿಂಗ್ ಲೋ ಒಳಗೆ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಸ್ವಿಂಗ್ ಲೋ ಒಳಗ ಡೋಜಿ ಕ್ಯಾಂಡಲ್ ಬಂದಪ್ಪ ಅಂದ್ರೆ ಅದನ್ನ ಏನ್ ಮಾಡ್ತಪ್ಪ ಅಂದ್ರೆ ಮೇಲ್ಗಡೆ ಏನ್ ಮಾಡ್ತಪ್ಪ ಅಂದ್ರೆ ಪುಷ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತ ಅಪ್ ಟ್ರೆಂಡ್ ಒಳಗ ಸ್ವಿಂಗ್ ಹೈ ಒಳಗ ಡೋಜಿ ಕ್ಯಾಂಡಲ್ ಆದಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಲೈಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕರೆಕ್ಷನ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಈ ಡೋಜಿ ಕ್ಯಾಂಡಲ್ ಮಾಡ್ತಾವ. ಓಕೆ, ಇನ್ನು ಡೌನ್ ಟ್ರೆಂಡ್ ಒಳಗೆ ಯಾವ ರೀತಿ ಇರ್ತಪ್ಪ ಅಂತಂದ್ರೆ ಡೌನ್ ಟ್ರೆಂಡ್ ಒಳಗೆ ನೋಡಿದ್ರೆ ಈ ರೀತಿ ಮಾರ್ಕೆಟ್ ಇರುತ್ತೆ. ಡೌನ್ ಟ್ರೆಂಡ್ ನಿಮ್ಗೆಲ್ಲ ಗೊತ್ತಿದ್ದೀವಿ. ಓಕೆ, ಡೌನ್ ಟ್ರೆಂಡ್ ಒಳಗೆ ಈ ರೀತಿ ಮಾರ್ಕೆಟ್ ಇರುತ್ತೆ. ಆಮೇಲೆ ಇದು ಏನಪ್ಪಾ ಅಂದ್ರೆ ಇದು ಸ್ವಿಂಗ್ ಲೋ. ಓಕೆ, ಎಲ್ಲೋ ಏನ್ ಮಾಡ್ತಾ ಇದ್ದಿಲ್ಲ, ಇದು ಸ್ವಿಂಗ್ ಲೋ, ಇದು ಸ್ವಿಂಗ್ ಲೋ ಇರುತ್ತೆ. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದು ಸ್ವಿಂಗ್ ಹೈ. ಓಕೆ, ಇದು ಸ್ವಿಂಗ್ ಹೈ. ಸೊ ಈ ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋ ಒಳಗ ಇಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡತ್ತಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ನ ಪುಷ್ ಮಾಡ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಮಾಡ್ತಾವ. ಓಕೆ, ಈ ಡೋಜಿ ಕ್ಯಾಂಡಲ್ ಇಲ್ಲಿ ಕೆಲಸವನ್ನ ಮಾಡ್ತಾವ. ಓಕೆ, ಯಾಕಪ್ಪ ಅಂದ್ರೆ ಟ್ರೆಂಡ್ ಯಾವ್ದೈತಿ, ಡೌನ್ ಟ್ರೆಂಡ್ ಐತಿ. ಹೌದಾ, ಟ್ರೆಂಡ್ ಡೌನ್ ಟ್ರೆಂಡ್ ಇರೋದ್ರಿಂದ ಸ್ವಿಂಗ್ ಹೈ ಒಳಗ ಇಲ್ಲಿ ಡೋಜಿ ಕ್ಯಾಂಡಲ್ ನೋಡೋದಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಯಾವ ಒಂದು ಟ್ರೆಂಡ್ ಇರುತ್ತೆ ಅದೇ ಟ್ರೆಂಡ್ ಪ್ರಕಾರ ಇದನ್ನ ಮಾರ್ಕೆಟ್ ಅನ್ನ ಪುಷ್ ಮಾಡ್ತಕ್ಕಂಥ ಚಾನ್ಸಸ್ ಅನ್ನ ಕೆಲಸ ಮಾಡ್ತಾವ. ಆಮೇಲೆ ಈ ಡೌನ್ ಟ್ರೆಂಡ್ ಒಳಗ ಅಕಸ್ಮಾತ್ ಏನಾದ್ರು ಈ ಡೌನ್ ಟ್ರೆಂಡ್ ಒಳಗ ಮಾರ್ಕೆಟ್ ನಲ್ಲಿ ಸ್ವಿಂಗ್ ಲೋ ಒಳಗ, ಓಕೆ, ಸ್ವಿಂಗ್ ಲೋ ಒಳಗ ಡೋಜಿ ಕ್ಯಾಂಡಲ್ ಆದಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಕೆಲಸ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಲೈಟ್ ಆಗಿ, ಓಕೆ, ಲೈಟ್ ಆಗಿ ಒಂದು ರಿವರ್ಸ್ ಟ್ರೆಂಡ್ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಲೈಟ್ ಆಗಿ ರಿವರ್ಸ್ ಕ್ರಾಸ್ ಮಾಡ್ತಕ್ಕಂಥ ರಿವರ್ಸ್ ಕರೆಕ್ಷನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಏನ್ ಮಾಡ್ತಪ್ಪ ಅಂದ್ರೆ ಡೌನ್ ಟ್ರೆಂಡ್ ಒಳಗ ಸ್ವಿಂಗ್ ಹೈ ಒಳಗಿದ್ದಾಗ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಆದಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಅದೇ ರೀತಿಯಾಗಿ ಅದೇ ಡೈರೆಕ್ಷನ್ ದಲ್ಲಿ ಕೆಳಗಡೆ ಪುಷ್ ಮಾಡ್ತಾರ. ಮತ್ತೆ ಡೌನ್ ಟ್ರೆಂಡ್ ಒಳಗ ಸ್ವಿಂಗ್ ಲೋ ಒಳಗ ಡೋಜಿ ಕ್ಯಾಂಡಲ್ ಆದಪ್ಪ ಅಂದ್ರೆ ಲೈಟ್ ಆಗಿ ಒಂದು ಸ್ಮಾಲ್ ಕರೆಕ್ಷನ್ ಕೊಡ್ತಕ್ಕಂಥ ಕೆಲಸ ಏನ್ ಮಾಡ್ತಪ್ಪ ಅಂದ್ರೆ ಇವು ಡೋಜಿ ಕ್ಯಾಂಡಲ್ ಮಾಡ್ತಾವ. ಓಕೆ, ಅಪ್ ಟ್ರೆಂಡ್ ಆಯ್ತು, ಆಮೇಲೆ ಡೌನ್ ಟ್ರೆಂಡ್ ಆಯ್ತು. ಇನ್ನು ಕನ್ಸೋಲೇಷನ್. ಓಕೆ, ಕನ್ಸೋಲೇಷನ್ ಅಲ್ಲಿ ಯಾವ ರೀತಿ ಆಗ್ತದಪ್ಪ ಅಂದ್ರೆ ಈ ರೀತಿ ನೋಡಿ,
ಇದು ಒಂದು ಕನ್ಸೋಲೇಷನ್ ಅಂತ ತಗೋರಿ. ಈ ರೀತಿ ಮಾರ್ಕೆಟ್ ಕನ್ಸೋಲೇಷನ್ ಇರುತ್ತೆ, ಹೌದಾ. ಈ ಮಾರ್ಕೆಟ್ ಕನ್ಸೋಲೇಷನ್ ಅಲ್ಲಿ ಮಾರ್ಕೆಟ್ ಇದು ಏನಿರುತ್ತಪ್ಪ ಅಂದ್ರೆ ಇದು ಏನ್ ಪಾಯಿಂಟ್ ಅಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ ಕನ್ಸೋಲೇಷನ್, ಹೌದಾ. ಮಾರ್ಕೆಟ್ ಕನ್ಸೋಲೇಷನ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಆಮೇಲೆ ಕೆಳಗಡೆ ಏನಿರುತ್ತಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ. ಅದೊಂದು ಮೇಲ್ಗಡೆ ಹೋಗ್ತಿದೆ, ಓಕೆ. ಕೆಳಗಡೆ ಏನಿರುತ್ತಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ. ಸೊ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್, ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್. ಇಲ್ಲಿ ಸಿಂಪಲ್ ಥಿಯರಿ ನೋಡ್ರಿ, ಸಿಂಪಲ್ ಥಿಯರಿ. ಯಾವಾಗ ಡೋಜಿ ಕ್ಯಾಂಡಲ್ಗಳು, ಓಕೆ, ಯಾವಾಗ ಡೋಜಿ ಕ್ಯಾಂಡಲ್ಗಳು ರೆಸಿಸ್ಟೆನ್ಸ್ ದಲ್ಲಿ ಕ್ರಿಯೇಟ್ ಆಗ್ತಾವ, ಓಕೆ, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾವ, ಮಾರ್ಕೆಟ್ ಅನ್ನ ಕೆಳಗಡೆ ಪುಷ್ ಮಾಡ್ತಾವ, ಓಕೆ. ಆಮೇಲೆ ಯಾವಾಗ ಡೋಜಿ ಕ್ಯಾಂಡಲ್ಗಳು ಸಪೋರ್ಟ್ ದಲ್ಲಿ ಕ್ರಿಯೇಟ್ ಆಗ್ತಾವ, ಅವಾಗ ಮಾರ್ಕೆಟ್ ಅನ್ನ ಏನ್ ಮಾಡ್ತಪ್ಪ ಅಂದ್ರೆ ಮೇಲ್ಗಡೆ ಪುಷ್ ಮಾಡ್ತಾವ. ಸಿಂಪಲ್ ಥಿಯರಿ ಕನ್ಸೋಲೇಷನ್, ಓಕೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಡೋಜಿ ಕ್ಯಾಂಡಲ್ಗಳು ರೆಸಿಸ್ಟೆನ್ಸ್ ದಲ್ಲಿ ಕ್ರಿಯೇಟ್ ಆದಪ್ಪ ಅಂದ್ರೆ ಈ ಒಂದು ಏನಾದ್ರು ಈ ಒಂದು ಫೇಸ್ ದಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಆದಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಮತ್ತೆ ಕೆಳಗಡೆ ಒಯ್ತಕ್ಕಂಥ ಕೆಲಸ ಮಾಡ್ತಾವ. ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಆದಪ್ಪ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಅನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತದೆ, ಓಕೆ. ಒಂದ್ ವೇಳೆ ಅವರು ಮಾರ್ಕೆಟ್ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಅಂತ ತಗೋರಿ, okay? ಇಲ್ಲಿ ಒಂದು ಡೋಜಿ ಕ್ಯಾಂಡಲ್, ಇಲ್ಲಿ ಒಂದು ಸಪೋರ್ಟ್ ರೆಡಿ ಇರುತ್ತಾ. ಸೊ ಇಲ್ಲೊಂದು ಡೋಜಿ ಕ್ಯಾಂಡಲ್ ಆಗ್ತಪ್ಪ ಮಾರ್ಕೆಟ್ ಈ ಒಂದು ಹೈ ಅನ್ನು ಕ್ರಾಸ್ ಮಾಡ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ರೆಸಿಸ್ಟೆನ್ಸ್ ತನಕ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಮೇಲ್ಗಡೆ ಹೋಗುತ್ತೆ. ಆಮೇಲೆ ಇಲ್ಲೊಂದು ಡೋಜಿ ಕ್ಯಾಂಡಲ್ ಆದಾಗ, ಓಕೆ, ಆಮೇಲೆ ಇದರ ನಿರಂತರವಾಗಿ ಇದರ ರೆಸಿಸ್ಟೆನ್ಸ್ ತಗೊಂಡು ಇದ್ರದ ಒಂದು ಹೈ ಕ್ಲೋಸ್ ಮಾಡದೆ, ಓಕೆ, ಇದರ ಹೈ ಕ್ಲೋಸ್ ಮಾಡದೆ ಇಲ್ಲೊಂದು ಡೋಜಿ ಕ್ಯಾಂಡಲ್ ಏನಾದ್ರು ರೆಡಿ ಆಯ್ತಪ್ಪ ಅಂತಂದ್ರೆ ಇಲ್ಲೊಂದು ಡೋಜಿ ಕ್ಯಾಂಡಲ್ ರೆಡಿ ಏನಾಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಅನ್ನ ಕೆಳಗಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಡೋಜಿ ಕ್ಯಾಂಡಲ್ ಮಾಡ್ತಾವ, ಓಕೆ. ನೋಡ್ರಿ, ಅಪ್ ಟ್ರೆಂಡ್ ಆಯ್ತು, ಓಕೆ, ಡೌನ್ ಟ್ರೆಂಡ್ ಆಯ್ತು, ಆಮೇಲೆ ಸೈಡ್ ಮಾರ್ಕೆಟ್ ಅಂದ್ರೆ ಕನ್ಸೋಲೇಷನ್ ಆಯ್ತು, ಓಕೆ. ಈ ಮೂರು ಥಿಯರಿ ಅದು. ಇನ್ನ ಇನ್ನೊಂದ್ ಎರಡು ಪ್ಯಾಟರ್ನ್ ಬರ್ತವೆ, ಯಾವಪ್ಪ ಅಂದ್ರೆ ಒಂದು ಎಂ ಪ್ಯಾಟರ್ನ್, ಓಕೆ, ಆಮೇಲೆ ಒಂದು ಡಬ್ಲ್ಯೂ ಪ್ಯಾಟರ್ನ್. ಈ ಎಂ ಪ್ಯಾಟರ್ನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಎಂ ಪ್ಯಾಟರ್ನ್ ಯಾವತ್ತು ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಬರುತ್ತೆ. ಆಮೇಲೆ ಡಬ್ಲ್ಯೂ ಪ್ಯಾಟರ್ನ್ ಯಾವತ್ತು ಮಾರ್ಕೆಟ್ ಎಲ್ಲಿ ಬರುತ್ತೆ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಬರುತ್ತೆ, ಹೌದಾ. ಇದು ಎಂ ಪ್ಯಾಟರ್ನ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ, ಡಬ್ಲ್ಯೂ ಪ್ಯಾಟರ್ನ್ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಬರುತ್ತೆ, ಓಕೆ. ಸೊ ಇಲ್ಲಿ ಸ್ವಲ್ಪ ನೀವು ಲಾಜಿಕ್ ಆಗಿ ಥಿಂಕ್ ಮಾಡ್ರಿ. ಇಲ್ಲಿ ಒಂದು ಸ್ವಿಂಗ್ ಇರುತ್ತೆ ಎಂ ಪ್ಯಾಟರ್ನ್, ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇರುತ್ತೆ. ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ಒಂದು ಸ್ವಿಂಗ್ ಇರುತ್ತೆ, ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇರುತ್ತೆ, ಓಕೆ. ಇಲ್ಲಿ ಯಾವುದೇ ಕ್ಯಾಂಡಲ್ ಇರಲಿ, ಯಾವುದೇ ಒಂದು ಸ್ವಿಂಗ್ ಇರಲಿ, ಒಂದ್ ವೇಳೆ ಏನಾದ್ರು ಎಂ ಪ್ಯಾಟರ್ನ್ ದಲ್ಲಿ ಈ ಒಂದು ಡೋಜಿ ಕ್ಯಾಂಡಲ್ ಏನಾದ್ರು ಕ್ರಿಯೇಟ್ ಆಯ್ತಪ್ಪ ಅಂದ್ರೆ ಈ ಒಂದು ಸ್ವಿಂಗ್ ಕ್ರಾಸ್ ಮಾಡಿದೆ, ಓಕೆ, ಈ ಒಂದು ಸ್ವಿಂಗ್ ಕ್ರಾಸ್ ಮಾಡಿದೆ ಇಲ್ಲಿ ಒಂದು ಏನಾದ್ರು ಡೋಜಿ ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಅಲ್ಲಿ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಲೋ ಬ್ರೇಕ್ ಮಾಡೋದು ಇಷ್ಟದಲ್ಲ, ಲೋ ಬ್ರೇಕ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇದು ಎಂ ಪ್ಯಾಟರ್ನ್ ಎರಡೇ ಇರ್ತಪ್ಪ ಅಂದ್ರೆ ಅಕ್ಯುಮುಲೇಷನ್ ಫೇಸ್ ಇದು ಸಾರಿ ಡಿಸ್ಟ್ರಿಬ್ಯೂಷನ್ ಫೇಸ್ ಡಿಸ್ಟ್ರಿಬ್ಯೂಷನ್ ಫೇಸ್ ಇರುತ್ತೆ, ಮಾರ್ಕೆಟ್ ಟಾಪ್ ದಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಷನ್ ಫೇಸ್ ಇರುತ್ತೆ. ಇನ್ನು ಡಬ್ಲ್ಯೂ ಪ್ಯಾಟರ್ನ್ ದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಏನಂತಪ್ಪ ಅಂದ್ರೆ ಇಲ್ಲಿ ಯಾವುದೋ ಒಂದು ಸ್ವಿಂಗ್ ರೆಡಿ ಮಾಡಿರೋದು, ಓಕೆ. ಇಲ್ಲಿ ಸ್ವಿಂಗ್ ರೆಡಿ ಮಾಡ್ಕೊಂಡು ಮಾರ್ಕೆಟ್ ಈ ರೀತಿ ಹೋಗಿ ಕೆಳಗಡೆ ಬಂದಿತ್ತು. ಇಲ್ಲಿ ಏನಾದ್ರು ಒಂದು ಡೋಜಿ ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಓಕೆ, ಈ ಒಂದು ಸ್ವಿಂಗ್ ಏನಾದ್ರು ಕ್ರಾಸ್ ಮಾಡಿದ್ರೆ, ಓಕೆ, ಈ ಒಂದು ಸ್ವಿಂಗ್ ಏನಾದ್ರು ಕ್ರಾಸ್ ಮಾಡಿದ್ರೆ ಇಲ್ಲೊಂದು ಏನಾದ್ರು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಹೈ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ, ಓಕೆ. ಯಾಕಪ್ಪ ಅಂದ್ರೆ ಇಲ್ಲಿ ಅಕೊಮಡೇಷನ್ ಫೇಸ್ ಇರುತ್ತೆ. ಅಕೊಮಡೇಷನ್ ಫೇಸ್ ಯಾವತ್ತು ಎಲ್ಲಿರುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಫೇಸ್ ಯಾವತ್ತು ಮಾರ್ಕೆಟ್ ಮೇಲ್ಗಡೆ ಇರುತ್ತೆ. ಸೊ ಸಿಂಪಲ್ ಥಿಯರಿ ಏನಪ್ಪಾ ಅಂತಂದ್ರೆ ಓಕೆ, ರೆಸಿಸ್ಟೆನ್ಸ್ ಇದ್ದಲ್ಲಿ ಇದು ಡೋಜಿ ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡ್ಬರ್ತಾವ, ಓಕೆ. ಸಪೋರ್ಟ್ ಫೇಸ್ ದಲ್ಲಿ ಏನಾದ್ರು ರೆಡಿ ಆಯ್ತಪ್ಪ ಅಂದ್ರೆ ಸಪೋರ್ಟ್ ಬೇಸ್ ಅಲ್ಲಿ ಏನಾದ್ರು ರೆಡಿ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಈಸಿ ಆಗಿರುತ್ತೆ, ಓಕೆ. ಸಪೋರ್ಟ್ ರೆಸಿಸ್ಟೆನ್ಸ್ ಅದು ಏನು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಡೌನ್ ಟ್ರೆಂಡ್ ದಲ್ಲಿ ಸಪೋರ್ಟ್ ಅಲ್ಲಿ ಇರುತ್ತೆ, ಅಪ್ ಟ್ರೆಂಡ್ ದಲ್ಲಿ ಸಪೋರ್ಟ್ ಅಲ್ಲಿ ಇರುತ್ತೆ, ಓಕೆ. ಡೌನ್ ಟ್ರೆಂಡ್ ದಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಅಪ್ ಟ್ರೆಂಡ್ ದಲ್ಲಿ ರೆಸಿಸ್ಟೆನ್ಸ್ ಎಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ನಾ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎರಡು ವಿಡಿಯೋ ಮಾಡಿದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ ತಕ್ಷಣ ಆ ವಿಡಿಯೋದಲ್ಲಿ ಹೋಗಿ ನೋಡ್ರಿ. ಅದು ನೋಡಿದ್ರಪ್ಪ ಅಂದ್ರೆ ಸಪೋರ್ಟ್ ಎಲ್ಲಿ ಇರುತ್ತೆ, ರೆಸಿಸ್ಟೆನ್ಸ್ ಎಲ್ಲಿ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಅದು ನೋಡ್ಕೊಂಡು ನೋಡಿದ್ರಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ಗಳನ್ನ ಯಾವ ರೀತಿ ಕೆಲಸ ಮಾಡುತ್ತದೆ, ಯಾವ ರೀತಿ ವರ್ಕ್ ಮಾಡ್ಬೇಕಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಕೆ. ಸೊ ಇಷ್ಟೊತ್ತನ ಏನಾಯ್ತಪ್ಪ ಅಂದ್ರೆ ನಮಗೆ ಥಿಯರಿಯನ್ನ ಕಲ್ತಿದ್ವಿ, ಓಕೆ. ನಮಗೆ ಇನ್ನೊಂದು ಥಿಯರಿ ಐತೆ, ಒಂದು ಸಿರೀಸ್ ಥಿಯರಿ ಅಂತ ಹೇಳಿದೆ, ಓಕೆ. ಒಂದು ಸಿರೀಸ್ ಥಿಯರಿ. ಈ ಸಿರೀಸ್ ಥಿಯರಿ ತುಂಬಾ ಸಿಂಪಲ್ ಇರುತ್ತೆ ನೋಡಿ. ಸಿಂಪಲ್ ಥಿಯರಿ ಅಪ್ಪ ಅಂದ್ರೆ ಸಿರೀಸ್ ಅಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿರ್ತದೆ, ಓಕೆ. ಸಿರೀಸ್ ಅಂದ್ರೇನು ಕಂಟಿನ್ಯೂಸ್ ಆಗಿ ಈ ರೀತಿ ಇರಬೇಕಾದ್ರೆ, ಓಕೆ. ಇಲ್ಲಪ್ಪ ಅಂದ್ರೆ ಈ ರೀತಿ ಕೆಳಗಡೆ ಬರ್ತಿರ್ಬೇಕು. ಅದಕ್ಕೆ ಏನಂತಪ್ಪ ಅಂದ್ರೆ ನಾವು ಸಿರೀಸ್ ಥಿಯರಿ ಅಂತ ಅಂತೀವಿ, ಓಕೆ. ಸಿರೀಸ್ ಥಿಯರಿ ಏನಪ್ಪಾ ಅಂದ್ರೆ ಒಂದ್ ವೇಳೆ ಒಂದ್ ಡೋಜಿ ಕ್ಯಾಂಡಲ್ ಮೇಲೆ ಮತ್ತೊಂದು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಅಥವಾ ಮತ್ತೊಂದು ಡೋಜಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಥರ್ಡ್ ಡೋಜಿ ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಹಾಯ್, ಅವಾಗ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ಕ್ಯಾಂಡಲ್ ಒಂದು ಕ್ರಿಯೇಟ್ ಆಗ್ತಕ್ಕಂಥ ಚಾನ್ಸಸ್. ಅದು ಏನಾಗ್ಬೋದಪ್ಪ ಅಂದ್ರೆ ಅಪ್ ಟ್ರೆಂಡ್ ಒಳಗೂ ಇರ್ಬೋದು ಅಥವಾ ಡೌನ್ ಟ್ರೆಂಡ್ ಒಳಗೂ ಇರ್ಬೋದು. ಅಥವಾ ಒಂದ್ ವೇಳೆ ಡೋಜಿ ಕ್ಯಾಂಡಲ್
ಇಲ್ಲೊಂದು ಡೋಜಿ ಕ್ಯಾಂಡಲ್ ಆಯ್ತು ಅಂತ ತಗೋರಿ. ಓಕೆ, ಆಮೇಲೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಅಂತ ತಗೋರಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಅಂತ ತಗೋರಿ. ಓಕೆ, ಇದು ಏನಾದ್ರು ಲೋ ಬ್ರೇಕ್ ಮಾಡಿದ್ರೆ ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಕೆಳಗಿನ ಸೈಡ್ ಏನಾಗಬಹುದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ರೆಡಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಇದಕ್ಕೆ ಏನಂತಪ್ಪ ನಾವು ಸೀರೀಸ್ ಅಂತ ಕರಿತೀವಿ, ಸೀರೀಸ್ ಕ್ಯಾಂಡಲ್ಸ್ ಅಥವಾ ಸೀರೀಸ್ ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಮೂರನೇದು ಡೋಜಿ ಕ್ಯಾಂಡಲ್ದಾಗ ಕ್ರಾಸ್ ಮಾಡ್ತಪ್ಪ ಅಂದ್ರೆ ತುಂಬಾನೇ ದೊಡ್ಡ ಕ್ಯಾಂಡಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನೋ ಎರಡನೇ ಕ್ಯಾಂಡಲ್ ಆದ್ರೂ ಕೂಡ ಪರವಾಗಿಲ್ಲ, ಎರಡನೇ ಕ್ಯಾಂಡಲ್ ಆಗುತ್ತೆ, ಬಟ್ ಎರಡನೇ ಕ್ಯಾಂಡಲ್ಕಿಂತ ಮೂರನೇ ಕ್ಯಾಂಡಲ್ ಬೆಸ್ಟ್ ಇರುತ್ತೆ. ಓಕೆ, ಸೊ ಇದು ಸೀರೀಸ್ ಕ್ಯಾಂಡಲ್ ಅಂತ ಹೇಳುದು. ಓಕೆ, ಇಲ್ಲಿವರೆಗೆ ಏನ್ ಮಾಡ್ತಪ್ಪ ಅಂದ್ರೆ ನಾವು ಒಂದು ಡೌನ್ ಟರ್ನ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ, ಅಪ್ ಟರ್ನ್ ಅಲ್ಲಿ ಯಾವ ರೀತಿ ಒಂದು ವರ್ಕ್ ಮಾಡುತ್ತೆ ತಿಳ್ಕೊಂಡ್ವಿ, ಕನ್ಫರ್ಮೇಶನ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ತಿಳ್ಕೊಂಡ್ವಿ, ಆಮೇಲೆ ಸೀರೀಸ್, ಈ 4 ಥಿಯರಿಗಳನ್ನ ಡೋಜಿ ಕ್ಯಾಂಡಲ್ ಅಲ್ಲಿ ನಾವು ನೋಡ್ಕೊಂಡ್ವಿ. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್. ಸಪೋರ್ಟ್ ಅಲ್ಲಿ ಬಂತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಒಯ್ಯುತ್ತೆ, ರೆಸಿಸ್ಟೆನ್ಸ್ ಬಂತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಒಯ್ಯುತ್ತೆ. ಇದನ್ನ ನಾವು ಏನ್ ಮಾಡ್ಕೊಂಡ್ಬಂದ್ರೆ ಸ್ವಲ್ಪ ಚಾರ್ಟ್ ನೋಡ್ಕೊಂಡ್ಬಂದ್ರೆ, ಚಾರ್ಟ್ ಏನ್ ಮಾಡಪ್ಪ 1 ಮಿನಿಟ್ ಒನ್ ಡೇ ಕ್ಯಾಂಡಲ್ ಇಟ್ಟಿದ್ದೀನ. ಓಕೆ, ಒನ್ ಡೇ ಕ್ಯಾಂಡಲ್ ಇಟ್ಟಿದ್ದೀನಿ, ಅದು ಸ್ವಲ್ಪ ನೋಡ್ಕೊರಿ. ಇಲ್ಲಿ ನೋಡ್ರಿ, ನೀಟಾಗಿ ನಿಮ್ಗೆ ಹೇಳಿದ್ರು, ಸ್ವಲ್ಪ ಟೈಮ್ ಹೋಗಿ. ಓಕೆ, ಏನು ಅವಸರ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇಲ್ಲಿ ಯಾವ ಫೇಸ್ ಅಲ್ಲಿ ಇದೆಯಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಏನಿದೆ, ಇದು ಕನ್ಸಲ್ಟೇಷನ್ ಫೇಸ್ ಇದೆ, ಹೌದಾ. ಸೊ ಇದು ಕನ್ಸಲ್ಟೇಷನ್ ಫೇಸ್ ದಲ್ಲಿ ಮಾರ್ಕೆಟ್ ಅನ್ನು ನೋಡ್ರಿ ನೀವು, ನೋಡಿ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಓಕೆ, ಒಂದು ಸ್ವಿಂಗ್ ತಗೋರಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ, ಆಮೇಲೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಅಂದ್ರೆ ಇಲ್ಲಿ ಮೇಲ್ಗಡೆ ಇದ್ದಾಗ ಏನಪ್ಪಾ ಅಂದ್ರೆ ಇದು ರೆಸಿಸ್ಟೆನ್ಸ್ ಇರುತ್ತೆ, ಕನ್ಸಲ್ಟೇಷನ್ ಇದು ಸಪೋರ್ಟ್ ಇರುತ್ತೆ, ಹೌದಾ. ಸೊ ಇಲ್ಲಿ ಒಂದು ಸ್ವಿಂಗ್ ತಗೊಂಡಿದೆ, ಈ ಒಂದು ಡೋಜಿ ಕ್ಯಾಂಡಲ್ ಇದು ಸ್ವಿಂಗ್ ಕ್ರಾಸ್ ಮಾಡಿಲ್ಲ, ಇಲ್ಲೊಂದು ಡೋಜಿ ಕ್ಯಾಂಡಲ್ ಇದೆ, ಈ ಡೋಜಿ ಕ್ಯಾಂಡಲ್ ಲೋ ಬ್ರೇಕ್ ಆದ್ರೆ ನೋಡ್ರಿ ಕಂಟಿನ್ಯೂಸ್ ಮಾರ್ಕೆಟ್, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ, ಇದನ್ನು ಕೂಡ ಲೋ ಬ್ರೇಕ್ ಆದ ಕೂಡಲೇ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ, ಇದು ಕನ್ಸೋಲೇಷನ್ ಫೇಸ್ ಅಲ್ಲಿ ಹೇಳಿದೆ, ಹೌದಾ. ಆಮೇಲೆ ಇಲ್ಲ ನೋಡ್ರಿ ಎಂ ಪ್ಯಾಟರ್ನ್, ಇಲ್ಲೇನೆ ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು, ಇಲ್ಲಿ ತುಂಬಾ ನಿಮಗೆ ಸಮೀಪದಲ್ಲೇನಿದೆ ನೋಡ್ರಿ, ಇದು ಎಂ ಪ್ಯಾಟರ್ನ್ ನೋಡ್ರಿ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಹೌದಾ. ಸೊ ಎಂ ಪ್ಯಾಟರ್ನ್ ಏನಪ್ಪ ಅಂದ್ರೆ ನಮಗೆ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲ್ಗಡೆ ಇದೆ ಅಂತ ಹೇಳಿದೆ, ಹೌದಾ. ಸೊ ಎಂ ಪ್ಯಾಟರ್ನ್ ದಲ್ಲಿ ಈ ಒಂದು ಏನು ಸ್ವಿಂಗ್ ಇದೆಯಲ್ಲ, ಈ ಒಂದು ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಅನ್ನ ಮಾರ್ಕೆಟ್ ಹೆಂಗ್ ಮಾಡಿಲ್ಲ, ಬ್ರೇಕ್ ಮಾಡಿಲ್ಲ, ಬಟ್ ಇಲ್ಲಿ ಏನಪ್ಪ ಅಂದ್ರೆ ಗ್ರೀನ್ ಆಗಿರ್ತಕ್ಕಂಥದ್ದು ಒಂದು ಡೋಜಿ ಕ್ಯಾಂಡಲ್. ಓಕೆ, ಡೋಜಿ ಕ್ಯಾಂಡಲ್ ನೋಡ್ರಿ, ಗ್ರೀನ್ ರೆಡ್ ಕಲರ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಡೋಜಿ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಿದೆ ಅದು ಇಂಪಾರ್ಟೆಂಟ್. ಓಕೆ, ಸೊ ಎಂ ಪ್ಯಾಟರ್ನ್ ದಲ್ಲಿ ಸೆಕೆಂಡ್ ಸ್ವಿಂಗ್ ಆಗಿದೆ, ಈ ಒಂದು ಕ್ರಾಸ್ ಮಾಡಿಲ್ಲ, ಬಟ್ ಈ ಡೋಜಿ ಕ್ಯಾಂಡಲ್ ಲೋ ಅನ್ನ ಏನು ಬ್ರೇಕ್ ಮಾಡಿದೆ ಮಾರ್ಕೆಟ್ ಕಂಟಿನ್ಯೂಸ್ ಮಾಡ್ತೀವಿ, ಹೌದಾ. ಮುಂದೆ ನೋಡ್ಕೊಂಡು ಹೋಗೋಣ ನಾವು. ಓಕೆ, ಈಗ ನೋಡ್ರಿ ಇಲ್ಲೊಂದು ಸೀರೀಸ್ ತೆರಿ ಅದು, ನಾವಾಗಲೇ ಹೇಳಿದಿನ ಒಂದು ಸೀರೀಸ್ ತೆರಿ, ಕಂಟಿನ್ಯೂಸ್ ಮಾರ್ಕೆಟ್ 3 ಸತಿ ಬಂದಪ್ಪ ಅಂದ್ರೆ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ, ಹೌದಾ. ನೋಡ್ರಿ, ಇದು ಒಂದು ಡೋಜಿ, ಎರಡು ಡೋಜಿ, ಮೂರು ಡೋಜಿ. ಓಕೆ, ಸೊ 3 ಡೋಜಿ ಕಂಟಿನ್ಯೂಸ್ ಆಗಿ ಒಂದರಿಂದ ಮೇಲ್ಗಡೆ ಹೋಗಿದಾವೆ. ಓಕೆ, ಇದು ಯಾವಾಗ ಇದು ಡೋಜಿಯನ್ನ ಹೈ ಬ್ರೇಕ್ ಮಾಡಿದೆ ಮಾರ್ಕೆಟ್ ನೋಡಿ ಅಷ್ಟು ಫುಲ್ ಮೇಲ್ಗಡೆ ಹೋಗಿದೆ, ಹೌದಾ, ಮೇಲ್ಗಡೆ ಹೋಗಿದೆ. ಆಮೇಲೆ ನೆಕ್ಸ್ಟ್ ನೋಡೋಣ. ಆಮೇಲೆ ನೋಡ್ರಿ, ನಿಮ್ಗೆ ಏನಿದೆಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಅಪ್ ಟ್ರೆಂಡ್ ಒಳಗಿದ್ದಾರೆ. ಓಕೆ, ಇದು ಏನಪ್ಪಾ ಅಂದ್ರೆ ಚಾನಲ್ ಅಂತ ಹೇಳ್ಬೋದು, ಅಥವಾ ಚಾನಲ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ನೋಡ್ರಿ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಮೇಲ್ಗಡೆ, ಕೆಳಗಡೆ ಮೇಲ್ಗಡೆ, ಕೆಳಗಡೆ ಮೇಲ್ಗಡೆ, ಕೆಳಗಡೆ ಮೇಲ್ಗಡೆ, ಇದೇ ಏನಪ್ಪಾ ಅಂದ್ರೆ ಡೌನ್ ಟ್ರೆಂಡ್ ಅಂತ, ಸಾರಿ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಿಂಗ್ ಲೋ ಇದಾವೆ, ಹೌದು, ಇಲ್ಲಿ ಸ್ವಿಂಗ್ ಲೋ ಇದಾವೆ, ಇಲ್ಲಿ ಸ್ವಿಂಗ್ ಹೈ ಇದಾವೆ, ಅಂದ್ರೆ ಇದು ಅಪ್ ಟ್ರೆಂಡ್. ಸೊ ಇಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ ನೋಡ್ರಿ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲೊಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲೊಂದು ಸ್ವಿಂಗ್ ಇದೆ. ಈ ಸ್ವಿಂಗ್ ಅಲ್ಲಿ ನೋಡ್ರಿ ಒಂದು ಡೋಜಿ ಕ್ಯಾಂಡಲ್ ಇದೆ, ನಮಗೆ ಹೇಳಿದ್ನಲ್ಲ ಸ್ವಿಂಗ್ ಹಾಯ್ದಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಮಾರ್ಕೆಟ್ ಅನ್ನು ಸ್ವಲ್ಪ ಚಿಕ್ಕದಾಗಿ ಒಂದು ಕರೆಕ್ಷನ್ ಮಾಡ್ಕೊಂಡು ಚಾನ್ಸಸ್ ಇದೆ, ಇಲ್ಲಿ ಕರೆಕ್ಷನ್ ಮಾಡಿದೆ. ಆಮೇಲೆ ಇಲ್ಲಿನೂ ಕೂಡ ಡೋಜಿ ಕ್ಯಾಂಡಲ್ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಕರೆಕ್ಷನ್ ತಂದಿದೆ, ಇಲ್ಲಿ ಹಾಯ್ ಇದೆ, ಇಲ್ಲೇನು ಡೋಜಿ ಕ್ಯಾಂಡಲ್ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಕರೆಕ್ಷನ್ ತಂದಿದೆ, ಹೌದಾ, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿದೆ, ಈ ಡೋಜಿ ಕ್ಯಾಂಡಲ್ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಮೇಲ್ಗಡೆ ಪುಷ್ ಮಾಡಿದೆ, ಕೆಳಗಡೆ ಇಲ್ಲ ಮೇಲ್ಗಡೆ ಪುಷ್ ಮಾಡಿದೆ. ಆಮೇಲೆ ಇಲ್ಲೊಂದು ನೋಡ್ರಿ, ಇಲ್ಲೊಂದು ಸ್ವಿಂಗ್ ಲೋ ಒಳಗ ಡೋಜಿ ಕ್ಯಾಂಡಲ್ ಆಗಿದೆ, ಇಲ್ಲೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಇಲ್ಲೂ ಕೂಡ ಡೋಜಿ ಕ್ಯಾಂಡಲ್ಸ್ ಇದಾವೆ, ಇದನ್ನು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ. ಇಲ್ಲೂ ಕೂಡ ಡೋಜಿ ಕ್ಯಾಂಡಲ್ಸ್ ಇದಾವೆ ಮಾರ್ಕೆಟ್, ಇಲ್ಲಿನೂ ಕೂಡ ಮಾರ್ಕೆಟ್ ಮೇಲ್ಗಡೆ ಇದೆ. ಸೊ ಈ ರೀತಿಯಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಮಾರ್ಕೆಟ್ ಅನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ತುಂಬಾನೇ ನೀಟಾಗಿ ಡೋಜಿ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗ್ತಾವ ಎಲ್ಲಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇದು ಇಲ್ಲೊಂದು ಏನಿದೆಪ್ಪ ಎಂ ಪ್ಯಾಟರ್ನ್ ನೋಡ್ರಿ, ಎಂ ಪ್ಯಾಟರ್ನ್. ಓಕೆ, ಸೊ ಇಲ್ಲಿ ಒಂದು ಸ್ವಿಂಗ್ ಮಾಡಿದೆ, ಸೊ ಇಲ್ಲೊಂದು ಏನೋ ಡೋಜಿ ಕ್ಯಾಂಡಲ್ ಇದೆ, ಹೌದಾ. ಸೊ ಈ ಡೋಜಿ ಕ್ಯಾಂಡಲ್ ಏನಪ್ಪಾ ಅಂದ್ರೆ ಈ ಒಂದು ಸ್ವಿಂಗ್ ನ ಹೈ ಬ್ರೇಕ್ ಮಾಡಿಲ್ಲ. ಓಕೆ, ಸ್ವಿಂಗ್ ನ ಹೈ ಬ್ರೇಕ್ ಮಾಡಿಲ್ಲ,
ಸೊ ಈ ಸ್ವಿಂಗ್ ಲೋ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಸ್ವಿಂಗ್ದಲ್ಲಿ ಮಾರ್ಕೆಟ್ ಯಾವ ಪ್ಯಾಟರ್ನ್ ಅಲ್ಲಿ ಡೋಜಿ ಕ್ಯಾಂಡಲ್ ಆಗಿರೋದು ಮಾರ್ಕೆಟ್ ಅನ್ನ ನೀಟಾಗಿ ಕೆಳಗಡೆ ತರ್ತದೆ. ಹೌದಾ, ನೀಟಾಗಿ ಕೆಳಗಡೆ ಸ್ವಲ್ಪ ನೋಡ್ಬೋದು. ಇದು 5 ಮಿನಿಟ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡ್ರು 5 ಮಿನಿಟ್ಸ್ ನಿಮ್ಗೆ ಗೊತ್ತಾಗ್ಬೋದು. ಒಳಗೆ ಇಲ್ಲಿ ನೋಡ್ರಿ, ಇದು ಒಂದು ಸ್ವಿಂಗ್ ಹೈ. ಹೌದಾ, ಇದು ಒಂದು ಸ್ವಿಂಗ್ ಲೋ. ಓಕೆ, ಇದೇನು ಅನ್ಸುತ್ತಪ್ಪ, ಒಂದು ನೀಟಾಗಿ ನೋಡ್ಕೊಂಡ್ರೆ ಒಂದು ಕನ್ಸೋಲೇಷನ್ ಫೇಸ್ ಅಂತ ನೀವು ಅನ್ಸ್ಬೋದು. ಕನ್ಸೋಲೇಷನ್ ಫೇಸ್ ಅಲ್ಲಿ ಏನಿದೆಪ್ಪ ಅಂದ್ರೆ ಕೆಳಗಡೆ ಮಾರ್ಕೆಟ್ ಡೋಜಿ ಕ್ಯಾಂಡಲ್ ಬಂದಪ್ಪ ಅಂದ್ರೆ ಮಾರ್ಕೆಟ್ ಮೇಲೆ ಒಯ್ಯೋದು ಅಂತ ಹೇಳಿದ್ವಿ. ಇಲ್ಲಿ ಡೋಜಿ ಕ್ಯಾಂಡಲ್ ಇಲ್ಲ. ಓಕೆ, ಇದು ಬಿಟ್ಬಿಟ್ಟು ಆಮೇಲೆ ಮೇಲ್ಗಡೆ ಏನಿದೆಪ್ಪ ಅಂದ್ರೆ ಮೇಲ್ಗಡೆ ಏನಾದ್ರು ಡೋಜಿ ಕ್ಯಾಂಡಲ್ ರೆಡಿ ಆದಪ್ಪ ಅಂದ್ರೆ ಏನು ಮಾರ್ಕೆಟ್ ಕೆಳಗೆ ತಗೊಂಡ್ ಬರ್ತಾವ ಅಂತ ಹೇಳಿದ್ವಿ. ಹೌದಾ, ಇಲ್ಲಿ ನೋಡ್ರಿ ಎಷ್ಟು ಡೋಜಿ ಕ್ಯಾಂಡಲ್ ನೋಡ್ರಿ, ಅದು ಎಲ್ಲಿದಪ್ಪ ಅಂದ್ರೆ ಎಲ್ಲಾ ಮೇಲ್ಗಡೆ ಅದಾವ. ಆಮೇಲೆ ಸಿರೀಸ್ ಅದಾವ ಕ್ಯಾಂಡಲ್ಗಳೆಲ್ಲ. ಓಕೆ, ಕ್ಯಾಂಡಲ್ ಎಲ್ಲ ಸಿರೀಸ್ ಅದಾವ. ಸಿರೀಸ್ ಇರೋದ್ರ ಮಾರ್ಕೆಟ್ ಏನದಪ್ಪ ಅಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಇಷ್ಟು ಚಿಕ್ಕದಾಗಿ ಇರ್ತಕ್ಕಂಥದ್ದು ನೀವು ಸ್ವಲ್ಪ ನೋಡ್ಕೊಂಡು ಹೋದ್ರಪ್ಪ ತುಂಬಾ ಇದೆ. ಇಲ್ಲ ನೋಡ್ರಿ ಡೌನ್ ಟ್ರೆಂಡ್ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೌನ್ ಟ್ರೆಂಡ್ ಮತ್ತೆ ಅಪ್ ಅಂಡ್ ಎರಡು ತೋರಿಸ್ಬಿಡ್ರಿ ನಿಮಗೆ ಇವಾಗ. ನೋಡ್ರಿ, ಇದು ಡೌನ್ ಟ್ರೆಂಡ್. ಹೌದಾ, ಇದು ಡೌನ್ ಟ್ರೆಂಡ್ ಇದೆ. ಸೊ ಈ ಡೌನ್ ಟ್ರೆಂಡ್ ದಲ್ಲಿ ಸ್ವಿಂಗ್ ಲೋ ಹೈ ಇದು. ಓಕೆ, ಸ್ವಿಂಗ್ ಹೈದಲ್ಲಿ ಡೌನ್ ಟ್ರೆಂಡ್ ದಲ್ಲಿ ಏನಿದೆಪ್ಪ ಅಂದ್ರೆ ಸ್ವಿಂಗ್ ಹೈದಲ್ಲಿ ಏನಾದ್ರು ಡೋಜಿ ಕ್ಯಾಂಡಲ್ ಬಂದಪ್ಪ ಅಂದ್ರೆ ಮಾರ್ಕೆಟ್ ನ ಕೆಳಗಡೆ ಪುಷ್ ಮಾಡ್ತಾ ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಡೋಜಿ ಕ್ಯಾಂಡಲ್ ಅದಾವ. ಸ್ವಿಂಗ್ ಹೈ ಒಳಗೆ ಡೌನ್ ಟ್ರೆಂಡ್ ಒಳಗೆ ಮಾರ್ಕೆಟ್ ಅನ್ನು ಕೆಳಗಡೆ ಪುಷ್ ಮಾಡಿ. ಹೌದಾ, ಆಮೇಲೆ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ನೋಡ್ರಿ ರೈಟ್ ಸೈಡ್ ಇದು ನೋಡ್ರಿ, ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಅಪ್ ಟ್ರೆಂಡ್ ಐತಿ. ಇದು ನೋಡ್ರಿ ಅಪ್ ಟ್ರೆಂಡ್. ಹೌದಾ, ಸೊ ಈ ಅಪ್ ಟ್ರೆಂಡ್ ದಲ್ಲಿ ಇವೆಲ್ಲ ಸ್ವಿಂಗ್ ಲೋ. ಓಕೆ, ಈ ಸ್ವಿಂಗ್ ಲೋದಲ್ಲಿ ನೋಡ್ರಿ, ಸ್ವಿಂಗ್ ಲೋದಲ್ಲಿ ಏನು ಡೋಜಿ ಕ್ಯಾಂಡಲ್ ಅದಲ್ಲ, ಡೋಜಿ ಕ್ಯಾಂಡಲ್ ಏನಾದಪ್ಪ ಕೆಳಗಡೆ ಬಂದಿಲ್ಲ, ಮೇಲೆ ಹೋಗಿದೆ. ಯಾಕಪ್ಪ ಅಂದ್ರೆ ಟ್ರೆಂಡ್ ಯಾವ್ದಿದೆ, ಅಪ್ ಟ್ರೆಂಡ್ ಇದೆ. ಹೌದಾ, ಆಮೇಲೆ ಸಿರೀಸ್ ಕ್ಯಾಂಡಲ್ ನೋಡ್ರಿ, ಇದು ನೋಡ್ರಿ ಸಿರೀಸ್ ಕ್ಯಾಂಡಲ್. ನಿಮ್ಗೆ ಅವಾಗಲೇ ಹೇಳಿದಿಲ್ಲ, 1 2 3 ಸೀರೀಸ್ ಬೆಸ್ಟ್, ಮೂರನೇ ಮತ್ತು ಬೆಸ್ಟ್ ಅಂತ ಇದಿಲ್ಲ. ಸೊ ಈ ಮೂರನೇ ಕ್ಯಾಂಡಲ್ ಬಂದ್ರೆ ಈ ಮೂರನೇ ಕ್ಯಾಂಡಲ್ ಏನು ಬ್ರೇಕ್ ಆಯ್ತಲ್ಲ, ಈ ಮೂರನೇ ಕ್ಯಾಂಡಲ್ ಬ್ರೇಕ್ ಆಗಿ ನೋಡ್ರಿ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಕ್ಯಾಂಡಲ್ ಆಗಿದೆ. ಓಕೆ, ಆಮೇಲೆ ಇಲ್ಲ ನೋಡ್ರಿ ಚಿಕ್ಕದಾಗಿರ್ತಕ್ಕಂಥದ್ದು ಒಂದು ಪ್ಯಾಟರ್ನ್ ಅನ್ನು ನಾವು ನೋಡ್ಬೋದು. ಕೆಳಗಡೆ ಬಂದಿದೆ, ಮೇಲೆ ಹೋಗಿದೆ, ಕೆಳಗಡೆ ಬಂದಿದೆ ಮತ್ತು ಮೇಲ್ಗಡೆ ಹೋಗಿ ಕೆಳಗಡೆ ಹೌದಾ. ಈ ಒಂದು ಸ್ವಿಂಗ್ ಅನ್ನ ಓಕೆ, ಈ ಒಂದು ಸ್ವಿಂಗ್ ಅನ್ನ ಇದು ಈ ಡೋಜಿ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ. ಹೌದಾ, ಈ ಒಂದು ಸ್ವಿಂಗ್ ಅನ್ನ ಇದು ಡೋಜಿ ಕ್ಯಾಂಡಲ್ ಬ್ರೇಕ್ ಮಾಡ್ಲಪ್ಪ ಅಂದ್ರೆ ನಾವು ಎಂ ಪ್ಯಾಟರ್ನ್ ಅಂತ ತಿಳ್ಕೊಬಹುದು. ಹೌದಾ, ಇದನ್ನ ನಾವು ಎಂ ಪ್ಯಾಟರ್ನ್ ಅಂತ ನಾವು ತಿಳ್ಕೊಂಡ್ರೆ ಈ ಒಂದು ಸ್ವಿಂಗ್ ಅನ್ನ ಬ್ರೇಕ್ ಮಾಡಿಲ್ಲಪ್ಪ, ಇಲ್ಲೊಂದು ಡೋಜಿ ಕ್ಯಾಂಡಲ್ ಇದಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಬ್ರೇಕ್ ಆಗಬೇಕು ನೋಡ್ರಿ ಮಾರ್ಕೆಟ್ ಕಂಟ್ರೋಲ್ ಆಗಿ ಮಾರ್ಕೆಟ್ ಹೌದಾ. ಸೊ ಇದೇ ರೀತಿಯಾಗಿ ಎಲ್ಲ ನಾನೇ ತೋರಿಸ್ಬೇಕು ಅಂತ ಎಲ್ಲ ನೀವು ಏನ್ ಮಾಡಬೇಕು ಅಂದ್ರೆ ಇಷ್ಟೊತ್ತನ ನಾನು ನಿಮ್ಗೆ ಥಿಯರಿ ಹೇಳಿದಿಲ್ಲ, ಆ ಥಿಯರಿನ ಸ್ವಲ್ಪ ನೀವು ನೋಡ್ರಿ. ಒಂದು ನಿಮ್ಗೆ ಒಂದ್ಸಲ ತಿಳಿಯಲಪ್ಪ ಒಂದು 2 ಸಲ ನೋಡ್ರಿ. ನೋಟ್ಬುಕ್ ದಲ್ಲಿ ಬರ್ಕೊಂಡು ಕಿಶಿಂದ 5 ಮಿನಿಟ್ಸ್ ಚಾರ್ಟ್ದಲ್ಲಿ ಆಗಿರ್ಬೋದು ಅಥವಾ 50 ಮಿನಿಟ್ಸ್ ಚಾರ್ಟ್ದಲ್ಲಿ ಆಗಿರ್ಬೋದು, 1 ಮಿನಿಟ್ ಚಾರ್ಟ್ದಲ್ಲಿ ಆಗಿರ್ಬೋದು ಅಥವಾ 1 ಅವರ್ 4 ಅವರ್ ವೀಕ್ಲಿ ಮಂತ್ಲಿ ಯಾವ ಬೇಕಾದ್ರೂ ಚಾರ್ಟ್ ಹೋಗಿಸಿಂದ ನೀವು ನೋಡಿದ್ರು ಕೂಡ ಆ ಥಿಯರಿ ನೀವು ಸ್ವಲ್ಪ ನೀವು ಅಪ್ಲೈ ಮಾಡಿ ನೋಡ್ರಿ. ಓಕೆ, ಇದಕ್ಕಿಂತ ಮೊದಲೇ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಇರ್ತಕ್ಕಂಥದ್ದನ್ನ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಒಳಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಪಾರ್ಟ್ ಅಂತ ಮಾಡಿದೆ ನಾನು. ಓಕೆ, ಅದ್ರ ಒಳಗೆ ಹೋಗಿ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಸರಿಯಾಗಿ ಕಳ್ಕೊಂಡ್ರೆ ಇದನ್ನ ನೋಡಿದಪ್ಪ ಅಂದ್ರೆ ನಿಮಗೆ ಟ್ರೇಡಿಂಗ್ ಮಾಡ್ತಕ್ಕಂಥ ಒಂದು ಈಸಿ ಮೆಥಡ್ ನಿಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ನಿಮಗೆ ಹೇಳ್ತಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.